ಒಂದು ಅದ್ರ ಹಿಂದೆನೆ ಬೆನ್ನಟ್ಟಿದೇವೇನೋ ಅಂತ ಅವಾಗ ಅನಿಸ್ತಾ ಇದ್ರೆ ಈ ಅಡುಗೆ ಮನೆಯಲ್ಲಿ ವಿಜ್ಞಾನ ಅನ್ನೋದು ಈಗೀಗ ರಿಸರ್ಚ್ ಮಾಡಿ ಈಗೀಗ ನಮ್ಮ ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ಹೇಳತ್ತಾರ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಅಜ್ಜಿದೇರು ಏನ್ ಮಾಡಿರಂದ್ರೆ ಮೊದಲೇ ಹೇಳಿಟ್ರಿ ನಮಗೆ. ಅವ್ರ 100 ವರ್ಷದ ಅನುಭವ ನಾಗರಿಕತೆಯ ಜೊತೆಗೆ ಅವರಿಗೆ ಅನುಭವಕ್ಕೆ ಬಂದಿತ್ತು. ಏನನ್ನ ಬಳಸಬೇಕು, ಏನನ್ನ ಬಳಸಬಾರದು, ಈ ನಮ್ಮ ಕ್ಲೈಮೇಟ್ಗೆ, ಈ ಒಂದು ನಮ್ಮ ವಾತಾವರಣಕ್ಕೆ ಯಾವ ರೀತಿಯ ಉಡುಗೆ ಬೇಕು, ಯಾವ ರೀತಿಯ ತೊಡುಗೆ ಬೇಕು, ಯಾವ ರೀತಿಯ ಆಹಾರ ವ್ಯವಸ್ಥೆ ಬೇಕು ಅನ್ನೋದನ್ನ ಮೊದಲೇ ನಮ್ಮ ಅಜ್ಜಿ ಹೇಳಿರ್ರಿ. ಆದರೆ ನಾವು ಜಾಗತೀಕರಣದ ಸೋಗಿನಲ್ಲಿ ಆ ಒಂದು ವಸಾಹತುಶಾಹಿ, ಯಾರ್ರೀ ವಸಾಹತುಶಾಹಿ ಅಂದ್ರೆ ಇವ್ರ ಬ್ರಿಟಿಷರು, ಫ್ರೆಂಚರು ಇವರೆಲ್ಲರೂ ಬಂದ್ರಲ್ಲ, ಅವರು ಮಾಡದ್ ನೋಡಿ ನಾವೆಲ್ಲ ಬಿಟ್ಟೆವು. ನಾವು ಬಿಚಾರ ಅವ್ರಂಗ ಮಾಡಾರಿ ಅನ್ಕೊಂಡು ನಮ್ಮ ಅಜ್ಜಿ ಮರೆತು ಮತ್ತೆ ಯಾವ್ದೋ ರೋಗಗಳಿಗೆ ತುತ್ತಾದೆವು. ಮೊದಲ ಅಜ್ಜಿ ಎದ್ದಿದ್ದೆ ತಡ ಏನ್ ಮಾಡ್ತಿರ್ರಿ, ಮನೆಯೆಲ್ಲ ಸಾರಿಸಿ ರಂಗೋಲಿ ಹಾಕಿ ಹುಡುಗಿ ದೇವರ ನೈವೇದ್ಯ ಮಾಡಿ ಪೂಜೆ ಮಾಡಿ ಆ ವಿಭೂತಿ ನಮ್ಮ ಅಜ್ಜಿ ಇನ್ನೂ ಬಿ ನೆನಪದ ನನಗ. ತಾಂಬೂರ್ ಕೊಡ ನೀರು ತುಂಬಿಡ್ತಿರ ರಾತ್ರಿ, ಮುಂದೆ ಬೆಳಗ್ಗೆ ಆ ವಿಭೂತಿ 2 ಈ ರೀತಿ ಉದುರಿಸಿ ಅದು ಪೂಜಾಕ ಅಡಿಗೆಗೆಲ್ಲ ಬಳಸ್ತಿರು. ಆ ಸಂಸ್ಕಾರ ನಮ್ಮ ಅಜ್ಜಿ ಹೇಳಿದ್ದೇ ಇತ್ತು. ಇವತ್ತು ವಿಜ್ಞಾನಿಗಳು ಇವತ್ತು ಹೇಳತ್ತಾರ, ಆದ್ರ ಮೊದಲೇ ನಮ್ಮ ಅಜ್ಜಿ ಅವಾಗ ಹೇಳಿದ್ದೇ ಇತ್ತು. ಆ ರೀತಿ ನಮ್ಮ ಅಜ್ಜಿ ಬಳಸ್ತಿಳೇನೆ. ಎದ್ದ ತಡ ಪೂಜೆ ಎಲ್ಲ ಆಗಿದ್ಮೇಲೆ ಚಾ ಮಾಡ್ತಿಲ್ಲಕ್ಕಿ ಏನ್ ಮಾಡ್ತಿಳ್ರಿ, ಮಜ್ಗಿ ಮಾಡ್ತಿರು, ಹೌದಲ್ಲ? ಅದ್ರ ಜೊತೆ ಗಂಜಿ ಮಾಡ್ತಿರು, ಅಂಬ್ಲಿ ಮಾಡ್ತಿರು, ನುಚ್ಚು ಮಾಡ್ತಿರು. ಅವ್ರಿಗೆ ಗೊತ್ತಿತ್ತು ನಮ್ಮ ವಾತಾವರಣಕ್ಕೆ ಯಾವ ರೀತಿಯ ಆಹಾರ ಸೂಕ್ತ ಅಂತ ಹೇಳಿ ನಮ್ಮ ಅಜ್ಜಿ ಗೊತ್ತಿತ್ತು. ಯಾಕಂದ್ರೆ ಅವ್ರ ಅನುಭವದ ಮುಖಾಂತರ ಅವ್ರು ರಿಸರ್ಚ್ ಮಾಡಿಲ್ಲ, ಅವ್ರ ಸಾವಿರಾರು ವರ್ಷದ ಅನುಭವ. ನಮ್ ಬೀದರ್ ಕ್ಲೈಮೇಟ್ ನೋಡ್ರಿ ಹೆಂಗದ ವಾತಾವರಣ. 6 ತಿಂಗಳು ಬೇಸಿಗೆನೇ ಅಲ್ರಿ, ಜನವರಿಯಿಂದ ಜೂನ್ ವರೆಗೂ ಬೇಸಿಗೆ ವಾತಾವರಣನೇ ನಂಬಲ್ಲಿ. ನಮ್ಮ ದೇಹಕ್ಕೆ ಯಾವ ರೀತಿಯ ಆಹಾರ ಪದ್ಧತಿ ಬೇಕು ಅನ್ನೋದನ್ನ ಅವರು ಯಾರ್ರೀ ನಮ್ಮ ಅಜ್ಜಿ ಮುತ್ಯರೆಲ್ಲ ನಮ್ಗೆ ಯಾವ ರೀತಿ ಉಡುಗೆ ಬೇಕು, ಯಾವ ರೀತಿ ಆಹಾರ ಬೇಕು ಅನ್ನೋದನ್ನ ಮೊದಲೇ ಅವರ ಅನುಭವದ ಮುಖಾಂತರ ನಮಗ್ ಹಾಕಿಟ್ರು. ಇನ್ನೇನು ಒಂದು ಹೊಸ ಮಜ್ಜಿಗೆ ಆಮೇಲೆ ಮಾಡಿದಂತ ನುಚ್ಚಿನಾಗ ಮಳೆಗಾಲ ಆದ್ರೆ ಹಾಲು ಹಾಕೊಂಡ್ ಕುಡಿತೀರಂತ ನುಚ್ಚಿನಾಗ, ಅದರ ಬ್ಯಾಸಿಗೆ ಆದ್ರೆ ಮಜ್ಜಿಗೆ ಹಾಕೊಂಡ್ ಕುಡಿತೀರಂತ. ನಮ್ಮ ಮುತ್ತೆ ಹೇಳ್ತೀರ ಅವಾಗ ನಿಮ್ಮ ಅಜ್ಜಿ ನಿಮ್ಮ ಆಯಿ ಮಗ ನನಗ ಬೆಣ್ಣಿ ರೊಟ್ಟಿ ಬೆಲ್ಲ ಕಟ್ಕೊಡ್ತಿಳು ಹೊಲ್ಕ್ ಹೋಗೋ ಹೊತ್ನಾಗಂತ. ಇವತ್ತೆಂದ್ರೆ ಬೆಣ್ಣಿ ರೊಟ್ಟಿ ಬೆಲ್ಲ ಕಟ್ಕೊಡ್ತಿರಂತ. ಒಂದು ಏನಂತಾರ ಒಂದು ಗಂಗಳ ತುಂಬಾ ಮಜ್ಗಿ ನುಚ್ಚು ಕುಡ್ದು ಹೋಗ್ತಿದ್ದ ಹೊಲ್ಕ. ಮಧ್ಯಾಹ್ನ ನ್ಯಾರಿ ಇತ್ತು ಅಡ್ಡತನ ಮತ್ ಮಧ್ಯಾಹ್ನ ತನ ಬರ್ತಿಡ 8ಕ್ಕೆ ಮಾತ್ರ ರೊಟ್ಟಿ ಉಣ್ತಿದ್ದ. ಈ ರೀತಿಯ ಆಹಾರ ವ್ಯವಸ್ಥೆಯಲ್ಲಿತ್ತು ನಮ್ಮ ಅಡಿಗೆ ಮನೆಗಿತ್ತು. ಆದ್ರೆ ಈ ವಸಾಹತುಕರಣ, ಈ ಜಾಗತೀಕರಣದ ಸೋಗಿನಾಗ ನಾವೇನು ಬಂದೇವ್ರಿ, ಇರ್ತಾ ಎಲ್ಲಿಗೆ ಬಂದೆವು, ಬೆಳಕಾಫಿಗೆ ಬಂದೆವು. ಬಿಟ್ಟೇವಲ್ಲ ನಮ್ಮ ಅಡಿಗೆ ಮನೆಯ ಆಹಾರ ಪದ್ಧತಿ ಬಿಟ್ಟೆವು. ಎಲ್ಲಿಗೆ ಬಂದೇವ್ರಿ, ಬೆಡ್ ಕಾಫಿಗೆ ಬಂದೆವು. ಅಲ್ಲಿಂದ ಇರ್ತಾ ಏನಂದೇವ್, ನನಗ ಬೆಡ್ ಕಾಫಿ ಕುಡಿಸ್ತಾನ ಮೂಡೇ ಫ್ರೆಶ್ ಆಗಲ್ರಿ. ಬಂದೇವ ಎಲ್ಲಿಂದ ಬಂದೆವು, ಅಡಿಗೆ ಮನೆಯಿಂದ ನಮ್ಮ ಅಜ್ಜಿ ನುಚ್ಚು ಮಜ್ಗಿಲಿಂದ ಇಲ್ಲಿಗೆ ಬಂದೆವು. 50 ವರ್ಷ ಆ ರೂಟೀನ್ ಹಂಗೇ ನಿರಂತರವಾಗಿ ಸಾಕು, ಹೌದಲ್ಲ? ಇನ್ನು ಬೆಡ್ ಕಾಫಿ ಬೇಕಂದವರು 50 ವರ್ಷದಲ್ಲಿ ಪ್ರತಿ ಮನೆಯಲ್ಲಿ ಏನಾಯ್ತು, ಮಿನಿಮಮ್ 2 ಶುಗರ್ ಪೇಷಂಟ್. ಇವತ್ತು ನನ್ನ ಮನೆಗ, ನಿಮ್ ಮನೆಗ, ಪ್ರತಿಯೊಬ್ಬರ ಮನೆಗ ನೋಡ್ತೇವಲ್ಲ ನಾವು. ಆದ್ರೆ ಅದೇ ಬೆಡ್ ಕಾಫಿ ಬಿಟ್ಕೊಟ್ಟು ನಮ್ಮ ಸಂಸ್ಕೃತಿ ಅಷ್ಟೊಂದು ಗಟ್ಟಿ. ಅಜ್ಜಿ ಹಾಕೊಟ್ಟಿದ್ದ ಸಂಸ್ಕೃತಿ, ಮುತ್ತೆ ಹಾಕೊಟ್ಟಿದ್ದ ಸಂಸ್ಕೃತಿ ಅಷ್ಟು ಗಟ್ಟಿ, ಅದು ಮತ್ತೆ ನಮಗೆ ವಾಪಸ್ ಕರ್ಕೊಂಡು ಹೊಂಟದಿವ. ಇವತ್ತು ನಾವು ಅದೇ ಗಂಜಿ, ಅದೇ ರಾಗಿ ಗಂಜಿ, ಅದೇ ನುಚ್ಚು ಅಂಬಲಿ ಎಲ್ಲಿ ಕುಡ್ಲೆತ್ತಿದೇವ್ರಿ. ಸರತಿ ಸಾಲಿನ ಮುಂದೆ ನಿಂತು ನಮ್ಮ ಭೂಮರೆಡ್ಡಿ ಕಾಲೇಜ್ ಮುಂದೆ ಮಾರ್ಲತ್ರ ನನಗೆ ಖುಷಿ ಆಗ್ತದೆ ಭಾಳ. ಇದು ನಮ್ಮ ಸಂಸ್ಕೃತಿ, ಇದು ಗಟ್ಟಿ ಸಂಸ್ಕೃತಿ. ಇದ್ರ ಬಗ್ಗೆ ನಾವು ತಾಯಿಯಂದರು ಸ್ವಲ್ಪ ನೋಡ್ಕೊಳ್ಬೇಕೇನೋ, ಸ್ವಲ್ಪ ಈ ಕಡೆ ವಿಚಾರ ಮಾಡ್ಬೇಕೇನೋ ಅನಿಸ್ತದೆ ನೋಡ್ರಿ. ಇವತ್ತು ಯಾರಿಗಾರ ಕೇಳ್ರಿ ಎಳದು ಚಾ ಕುಡಿತಾರ ಅಂತ ಭಾಳ ಜನ, 50% ಜನ ಇಲ್ರಿ ಚಾ ಬಿಟ್ಟಿದೆ, ಜರ ಎಳದು ಚಾ ಕುಡಿ, ಬೆಡ್ ಕಾಫಿ ಬಿಟ್ಟಿದ್ದೇವ್. ಈ ರೀತಿಯ ಸಂಸ್ಕೃತಿ ನೋಡ್ರಿ. ಆ ಒಂದು ಯುರೋಪಿಯನ್ ಸಂಸ್ಕೃತಿದಾಗ ನಾವು ನಡು ಬ್ಯಾಸ್ಗ್ಯಾಗ ಮೇದಾಗ ಏನ್ ಹಾಕೋತೇವ್ರಿ, ಟೈ ಬೆಲ್ಟ್ ಇದು ಎಲ್ಲ ಹಾಕೋತೇವ್, ಕೋಟ್ ಎಲ್ಲ ಹಾಕೋತೇವ್ ನೋಡ್ರಿ. ಅನಿವಾರ್ಯ ಅದು, ಯಾಕಂದ್ರೆ ಫ್ಯಾಷನ್ ಅಲ್ಲ ನಮ್ಗೆ. ಅದೇನೆ ಮುದ್ದೆ ಹಾಕೊಳ್ತಿದ್ರು, ಕಾಟನ್ ಓದ್ತರು, ಕಾಟನ್ ಶರ್ಟ್, ತಲೆಮಲನ್ ಟೋಪಿ. ಅವ್ರಿಗೆ ಚಳಗಾಲ ಹ್ಯಾಂಡಲ್ ಮಾಡ್ತಿತ್ತು, ಬ್ಯಾಸಿಗೆ ಹ್ಯಾಂಡಲ್ ಮಾಡ್ತಿತ್ತು. ಹಂಗಂತ ನಾವು ಅದನ್ನ ಬಿಡಬೇಕಂತಿಲ್ಲ. ಜಾಗತೀಕರಣದ ಜೊತೆಗೆ ನಮ್ಮ ಸಂಸ್ಕೃತಿಯ ಜೊತೆಗೆ ನಮ್ಮ ಶರಣ ತತ್ವದ ಜೊತೆಗೆ ಏನಾಗ್ಯದಂದ್ರೆ ನಮ್ಮತನವನ್ನ ಉಳಿಸ್ಕೊಂಡು ಅದನ್ನ ಅಳವಡಿಸ್ಕೊಂಡು ಯಾವುದು ಎಷ್ಟು ಬೇಕೋ, ಚಹಾ ಎಷ್ಟು ಬೇಕು ಮತ್ತೆ ಗಂಜಿ ಎಷ್ಟು ಬೇಕು, ಗಂಜಿ ಯಾವಾಗ ಕುಡಿಬೇಕು, ಚಹಾ ಯಾವಾಗ ಕುಡಿಬೇಕು ಅನ್ನೋ ಒಂದು ಪರಿಜ್ಞಾನ ಇದ್ರೆ ನಮಗೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಯಾವ್ದ್ರಿ ಇದು, ಅಡಿಗೆ ಮನೆಯಲ್ಲಿ ವಿಜ್ಞಾನ. ಬಹಳಷ್ಟು ಸೈಂಟಿಸ್ಟ್ಗಳು ರಿಸರ್ಚ್ಗಳು ಎಲ್ಲಿಂದ ಆಗ್ಯಾವಂದ್ರೆ ಅಡಿಗೆ ಮನೆಯಿಂದನೇ. ಆ ಹಬೆ ಯಂತ್ರ ಈಗ